ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆಯ ಸುಳಿವು ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರು ಈಗ ರಾಜಕೀಯವಾಗಿ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆ ಸರ್ಕಾರಕ್ಕೆ ಸಾಲು ಸಾಲು ಸಂಕಟಗಳು ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೂ ಸಹ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಹಗರಣದ ಆರೋಪ ಮಾಡಿ ವಿಪಕ್ಷಗಳು ಸರ್ಕಾರವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಮೂಡ ಸುಳಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಹೋರಾಟದಲ್ಲೂ ಬಹುದೊಡ್ಡ ಹಿನ್ನಡೆಯಾಗಿದೆ. ಸಿದ್ದರಾಮಯ್ಯ ಅವರು ಅಂದುಕೊಂಡಿದ್ದೆಲ್ಲ ಉಲ್ಟಾ ಆಗಿದೆ. ಹೈಕೋರ್ಟ್ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸ್ವಪಕ್ಷದವರೇ ಸಿಎಂ ಬದಲಾವಣೆಯ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿಎಂ ಬದಲಾವಣೆಯ ವಿಚಾರ ಆಗಾಗ ಚರ್ಚೆ ಆಗ್ತಾನೆ ಇತ್ತು. ಮೂಡ ಹಗರಣ ಆರೋಪ ಬಂದ ನಂತರದಲ್ಲೂ ಅದು ಇನ್ನೂ ಪ್ರಬಲವಾಗಿ ಕೇಳಿಬರೋದಕ್ಕೆ ಶುರುವಾಯಿತು. ಸಿಎಂ ರೇಸ್ನಲ್ಲಿದ್ದ ಹಲವರ ಚುರುಕಿನ ಚಟುವಟಿಕೆ ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಡ್ತು. ಈಗ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಡಿಕೆ ಶಿವಕುಮಾರ್ ಅವರು ಈ ಒಪ್ಪಂದದ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಅನ್ನೇ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಜೋಡೆತ್ತುಗಳು ಅಂತ ಗುರುತಿಸಿಕೊಂಡಿರುವ ಈ ಇಬ್ಬರ ಮಧ್ಯ ಈಗ ಒಳ ರಾಜಕೀಯದಲ್ಲಿ ಒಂದು ಬಿಗ್ ಫೈಟ್ ನಡೆಯುವ ಸಾಧ್ಯತೆ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಹಮ್ಮಿಕೊಳ್ಳಬೇಕಾಗಿದ್ದ ಸಮಾವೇಶದ ವಿಚಾರದಲ್ಲೂ ಸಿಎಂಗೆ ಹಿನ್ನಡೆಯಾಗಿದೆ. ಸಮಾವೇಶದ ದಿನವೇ ಹೈಕೋರ್ಟ್ ಹಾಗೆ ಇಡಿ ಸಿದ್ದರಾಮಯ್ಯ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಅನ್ನ ಕೊಟ್ಟಿದ್ವು. ಹಾಗಾದ್ರೆ ಏನಿದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಚದುರಂಗದಾಟ? ಇದ್ದಕ್ಕಿದ್ದಂತೆ ಸಿಎಂ ಕುರ್ಚಿಯ ಒಪ್ಪಂದದ ವಿಚಾರವನ್ನ ಬಹಿರಂಗ ಪಡಿಸಿದ್ದು ಯಾಕೆ? ಈ ಸಂಕಷ್ಟಗಳಿಂದ ಹೊರಬರಲು ಸಿದ್ದರಾಮಯ್ಯ ಅವರ ಮುಂದಿನ ಪ್ಲಾನ್ ಏನು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಸನದಲ್ಲಿ ಸಮಾವೇಶ ನಡೆದಿದೆ. ಆದ್ರೆ ಇದು ಸಿದ್ದರಾಮಯ್ಯ ಅವರ ವೈಯಕ್ತಿಕ ಸಮಾವೇಶ ಆಗ್ಬೇಕಿತ್ತು. ಅಂದ್ರೆ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಅವರ ಬೆಂಬಲಿಗರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆ ಒಂದು ಸಮಾವೇಶದಲ್ಲಿ ಪಕ್ಷದ ಗುರುತು ಇರ್ತಾ ಇರಲಿಲ್ಲ. ಆದ್ರೆ ಇದನ್ನೆಲ್ಲ ಬದಲಾಯಿಸಿದ್ದು ಸಿದ್ದರಾಮಯ್ಯ ಅವರ ಇಡೀ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದು ಡಿಕೆ ಶಿವಕುಮಾರ್ ಅವರು. ಯಾವಾಗ ಈ ಒಂದು ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಪ್ಲಾನ್ ಅನ್ನ ರೂಪಿಸಿದ್ರೋ ಆಗ್ಲೇ ಡಿಕೆ ಶಿವಕುಮಾರ್ ಅವರು ಎಚ್ಚೆತ್ಕೊಂಡ್ರು. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಕೌಂಟರ್ಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರವೇ ಉಲ್ಟಾ ಆಗಿದೆ. ವಿಧಾನಸಭಾ ಉಪಚುನಾವಣೆಯ ನಂತರದಲ್ಲಿ ನಾಯಕರ ನಡುವೆ ಈಗ ಸಿಎಂ ಬದಲಾವಣೆಯ ವಿಚಾರವಾಗಿ ಒಳಜಗಳ ಶುರುವಾಗಿದೆ. 3ಕ್ಕೆ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತು. ಈ ಒಂದು ಗೆಲುವಿನ ಕ್ರೆಡಿಟ್ ಅನ್ನ ತಗೊಳ್ಳೋದಕ್ಕೆ ಸಿಎಂ ಮುಂದಾಗಿದ್ರು. ಅದರ ಜೊತೆಗೆ ಮುಖ್ಯವಾಗಿ ಪಕ್ಷದ ಹೈಕಮಾಂಡ್ಗೆ, ಅದರಲ್ಲೂ ರಾಜ್ಯದ ತಮ್ಮ ವಿರುದ್ಧ ನಿಂತಿರುವ ಸ್ವಪಕ್ಷದ ವಿರೋಧಿಗಳಿಗೆ ಸಂದೇಶವನ್ನ ರವಾನಿಸೋದಕ್ಕೆ ಅಂತ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಆ ಸಮಾವೇಶ ಜನಕಲ್ಯಾಣದ ರೂಪ ಪಡೆದಿದೆ. ಅದಕ್ಕೆ ನೇರ ಕಾರಣ ಡಿಕೆ ಶಿವಕುಮಾರ್ ಅವರು. ಸ್ವಾಭಿಮಾನಿ ಸಮಾವೇಶವನ್ನ ಜನಕಲ್ಯಾಣ ಸಮಾವೇಶ ಅಂತ ಬದಲಿಸಿದ್ದು ಮಾತ್ರವಲ್ಲದೆ ತಾವು ಸಹ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಎಷ್ಟು ಹಿಡಿತವನ್ನ ಸಾಧಿಸಿದರೆ ಅಂತ ಸಾಬೀತು ಮಾಡುತ್ತೆ. ಇದೆಲ್ಲ ಒಳ ರಾಜಕೀಯದ ಲೆಕ್ಕಾಚಾರ ಆದ್ರೆ, ಇನ್ನು ಸಮಾವೇಶದ ಹಿಂದೆ ಮತ್ತೊಂದು ಉದ್ದೇಶ ಇತ್ತು. ಅದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡಗೆ ಕೌಂಟರ್ ಕೊಡೋದಕ್ಕೆ ಅಂತಾನೆ ಅವರ ತವರು ಜಿಲ್ಲೆಯಲ್ಲಿ ಹಾಸನದಲ್ಲಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಆ ಒಂದು ಸಮಾವೇಶದ ಜವಾಬ್ದಾರಿಯನ್ನ ಹೊತ್ತಿದ್ದು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ, ಕೆ. ವೆಂಕಟೇಶ್ ಅವರು ಆ ಸಮಾವೇಶದ ಜವಾಬ್ದಾರಿಯನ್ನ ಹೊತ್ತಿದ್ರು. ಇದಕ್ಕೆ ಮೈಸೂರಿನಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಹಾಸನದಲ್ಲಿ ಜಮಾವಣೆ ಮಾಡಿಸಿದ್ದಾರೆ. ಮೈಸೂರಿನ ಬದಲಾಗಿ ಹಾಸನದಲ್ಲಿ ಈ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದು ವಿಶೇಷ ಅಂತಾನೆ ಹೇಳಬಹುದು. ಒಂದು ಎಚ್.ಡಿ. ದೇವೇಗೌಡಗೆ ಕೌಂಟರ್ ಕೊಡಬೇಕು. ಜೆಡಿಎಸ್ನ ಭದ್ರಕೋಟೆಯಾಗಿರುವ ಹಾಸನದಲ್ಲೇ ತಕ್ಕ ಉತ್ತರವನ್ನ ಕೊಡಬೇಕು. ಉಪಚುನಾವಣೆಯಲ್ಲಿ 3ಕ್ಕೆ 3 ಸ್ಥಾನವನ್ನ ಗೆದ್ದಂತಹ ಹುಮ್ಮಸ್ಸಿನಲ್ಲಿ ಆ ಗೆಲುವಿನ ಕ್ರೆಡಿಟ್ ಅನ್ನ ತಾವು ತೆಗೆದುಕೊಳ್ಳುವುದರ ಜೊತೆಗೆ ಜೆಡಿಎಸ್ಗೆ ಕೌಂಟರ್ ಕೊಡೋದು ಈ ಸಮಾವೇಶದ ಹಿಂದಿನ ಬೇರೆ ಬೇರೆ ಉದ್ದೇಶಗಳು. ಆದರೆ ಈ ಒಂದು ಸಮಾವೇಶ ಏನಿದೆ ಇದು ಜನಕಲ್ಯಾಣ ಸಮಾವೇಶವಾಗಿ ಬದಲಾಯಿತು. ಇದರ ಸಂಪೂರ್ಣ ಲಾಭವನ್ನ
ಪಕ್ಷವೂ ಸಹ ಪಡೆದುಕೊಳ್ತು. ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಯಾವಾಗ ದೆಹಲಿಯಲ್ಲಿ ಇದ್ರೋ ಅದೇ ಸಮಯದಲ್ಲಿ ಇದೇ ಸ್ವಾಭಿಮಾನಿ ಸಮಾವೇಶದ ವಿರುದ್ಧವಾಗಿ ಒಂದು ಅನಾಮಧೇಯ ಪತ್ರ ಎಐಸಿಸಿ ವರಿಷ್ಠರ ಕೈಗೆ ಯಾವಾಗ ಸಿಕ್ತೋ ಕಾರ್ಯಕ್ರಮದ ಇಡೀ ದಿಕ್ಕೆ ಬದಲಾಗಿ ಹೋಯಿತು. ಪಕ್ಷದ ಚೌಕಟ್ಟಿನಲ್ಲೇ ಸಮಾವೇಶ ನಡಿಬೇಕು ಅಂತ ಹೈಕಮಾಂಡ್ ಈ ರೀತಿ ಸೂಚನೆಯನ್ನ ಕೊಡ್ತಿದ್ದ ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಸಿಎಂ ಅವರ ಆಪ್ತ ಬಳಗ ಸೈಲೆಂಟ್ ಆದ್ರು. ಇದು ಸ್ವಾಭಿಮಾನಿ ಸಮಾವೇಶ ಅಲ್ಲ, ಪಕ್ಷವೇ ನಡೆಸ್ತಾ ಇರೋ ಕಾರ್ಯಕ್ರಮ ಅಂತ ಖುದ್ದು ಸಿಎಂಎ ಹೇಳಿಕೆ ಕೊಡೋ ರೀತಿ ಆಗೋಯ್ತು. ಸಿದ್ದರಾಮಯ್ಯ ಅವರನ್ನ ಈ ರೀತಿ ಕಟ್ಟಿ ಹಾಕೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವರ ಈ ಹಿಂದಿನ ಸ್ವಾಭಿಮಾನಿ ಸಮಾವೇಶ ದಾವಣಗೆರೆಯಲ್ಲಿ ಆಗಸ್ಟ್ 2022ರಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಇಡೀ ರಾಜ್ಯವೇ ನೋಡಿದೆ. ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ನೆನಪಿನಲ್ಲಿ ಉಳಿಯುವಂತಹ ಒಂದು ರಾಜಕೀಯ ಸಮಾವೇಶ ಅಂತ ಹೇಳಬಹುದು. ಆ ಒಂದು ಸಮಾವೇಶದಲ್ಲಿ ಸೇರಿದ್ದಂತಹ ಜನಸಾಗರ ಏನಿದೆ ಅದು ಸಿದ್ದರಾಮಯ್ಯ ಅವರ ಸಿಎಂ ಕನಸಿಗೆ ಒಂದು ಭದ್ರ ಬುನಾದಿ ಹಾಕ್ತು ಅಂತಾನೆ ಹೇಳ್ಬೋದು. ಇನ್ನು ಈಗ ಸಂಕಷ್ಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹಾಸನದ ಸಮಾವೇಶವನ್ನ ಬಳಸಿಕೊಂಡ್ರೆ ಮುಂದೆ ದಾರಿ ಇನ್ನೂ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲೇಬೇಕು ಅಂತ ಪಕ್ಷದಲ್ಲೇ ಅಪಸ್ವರ ಕೇಳಿ ಬಂತು. ಅನಾಮಧೇಯ ಪತ್ರ ಎಐಸಿಸಿ ಕೈಗೆ ಸಿಕ್ತು. ಹೀಗಾಗಿ ಒಂದು ರೀತಿ ಹಾಸನದ ಸಮಾವೇಶದ ವಿಚಾರದಲ್ಲೂ ಸಿದ್ದರಾಮಯ್ಯ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.